ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಡಿವಾಳ ಮಾಚಿದೇವ ನಗರದಲ್ಲಿ ಪಂಚಮೂರ್ತಿಗಳ ಪ್ರಾಣ ಪ್ರತಿಷ್ಠಾನ. ನಗರದಲ್ಲಿ ಭಾರತ ಸ್ವಾತಂತ್ರ್ಯ ಮತ್ತು ಕೂಲಿಕಾರರು ಎಂಬ ವಿಷಯದ ಕುರಿತು ರಾಜ್ಯ ಮಟ್ಟದ ವಿಚಾರಗೋಷ್ಠಿ ಆಯೋಜನೆ. ಕಲಬುರಗಿ ನಗರದ ಮಡಿವಾಳ ಮಾಚಿದೇವ ನಗರದಲ್ಲಿ ಶ್ರೀ ಗಣೇಶ, ಹನುಮಾನ, ಈಶ್ವರಲಿಂಗ, ನವಗ್ರಹ ಹಾಗೂ ನಾಗರ ವಿಗ್ರಹಗಳ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ನಗರದ ಮಡಿವಾಳ ಮಾಚಿದೇವ ನಗರದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಭಾಗಿಯಾದ ಚಿತ್ರದುರ್ಗದ ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಶ್ರೀ ಗಣೇಶ್, ಹನುಮಾನ್, ಈಶ್ವರಲಿಂಗ, ನವಗ್ರಹ ಹಾಗೂ ನಾಗರ ವಿಗ್ರಹಗಳ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿ ಮಾತನಾಡಿದರು. ಮನುಷ್ಯನಿಗೆ ಸಂಸ್ಕಾರ ಅಂತಕ್ಕಂಥದ್ದು ಭಾಳ ಮುಖ್ಯ. ಅದರಲ್ಲೂ ನಮ್ಮಂಥ ತಳ ಸಮುದಾಯಗಳು, ಹಿಂದುಳಿದಂಥ ಸಮುದಾಯಗಳು, ಶೋಷಿತ ಸಮುದಾಯಗಳಿಗೆ ಸಂಸ್ಕಾರಗಳ ಕೊರತೆ ಹೆಚ್ಚು ಇರುತ್ತದೆ ಅಂತ ಬಹುಶಃ ಆ ಕಾರಣಕ್ಕೆ ಇವತ್ತು ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಎಲ್ಲ ದೇವರು, ಎಲ್ಲ ಭಗವಂತ ಇಲ್ಲಿ ನೆಲೆಸಿ ಎಲ್ಲರಿಗೂ ಕೂಡ ಒಂದು ಸಂಸ್ಕಾರವನ್ನು ನೀಡುವಂಥ ಕೆಲಸ ಇವತ್ತು ಜರುಗ್ತಾ ಇದೆ ಅಂತಕ್ಕಂಥದ್ದನ್ನೇ ಹೇಳಲಿಕ್ಕೆ ನನಗೆ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೂ ಕೂಡ ತುಂಬ ಸಂತೋಷ ಆಗಿದೆ ಅಂತ. ಯಾಕಂದರೆ ಮಡಿವಾಳ ಸಮುದಾಯ ಅತ್ಯಂತ ಸಣ್ಣ ಸಮುದಾಯ. ಧಾರ್ಮಿಕತೆಯ ಆಚಾರ ವಿಚಾರಗಳನ್ನು ರೂಢಿಸ್ಕೊಂಡು ಇವತ್ತು ಅತ್ಯಂತ ಉನ್ನತವಾಗಿ ಸಂಸ್ಕಾರದಲ್ಲಿ, ಆಚಾರ ವಿಚಾರದಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ಏರಬೇಕಾದಂಥ ಅವಶ್ಯಕತೆ ಇರೋದರಿಂದ ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಯಶಸ್ವಿಗೊಳಿಸಿರುವಂಥದ್ದು. ಈ ಕಾರ್ಯಕ್ರಮಕ್ಕೆ ಎಲ್ಲ ಮಹಾನಗರದ ಪಾಲಿಕೆಯ ಮುಖ್ಯಸ್ಥರು, ಅಧ್ಯಕ್ಷರು, ಎಲ್ಲ ಪ್ರಮುಖರು ಇಲ್ಲಿ ಬಂದು ಪರಮಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಭಾಳ ಸಂತೋಷ ತಂದಿದೆ. ಈಗಾಗಲೇ ಅವ್ರು ಹೇಳಿದ ಪ್ರಕಾರ ಇಲ್ಲಿ ಯಾವ ಅನಾನುಕೂಲತೆಗಳಿದ್ದಾವೆ ಅವುಗಳನ್ನು ಅನುಕೂಲ ಮಾಡಿಕೊಡ್ಲಿ ಅನ್ನುವಂಥದ್ದು ಕೂಡ ನಮ್ಮ ಆಶಯ ಆಗಿದೆ ಅಂತಕ್ಕಂಥದ್ದು. ಸಮಾರಂಭದಲ್ಲಿ ಭಾಗಿಯಾದ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು ವಿಶೇಷ ಪೂಜೆ ನೆರವೇರಿಸುವ ಮೂಲಕ ದೇವರ ವಿಗ್ರಹಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಇವತ್ತಿನ ವಿಶೇಷವಾಗಿರುವಂಥ ಕಲಬುರಗಿ ಮಹಾನಗರದಲ್ಲಿ ಮಡಿವಾಳ ಮಾಚಿದೇವನ ಪುಣ್ಯತಾಣದಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಈ ಭಾಗದ ಪ್ರತಿಯೊಬ್ಬ ಧರ್ಮೀಯರನ್ನು ಆಚರಣೆ ಮಾಡುವಂಥ ದೇವರು ಯಾರು ಅಂತ ಕೇಳಿಕೊಂಡ್ರೆ ಆಂಜನೇಯ ಸ್ವಾಮಿ. ಮನುಷ್ಯನ ಕಷ್ಟ ಕಾರ್ಪಣ್ಯವನ್ನು, ಮನುಷ್ಯನ ದುಃಖಗಳನ್ನು ದೂರ ಮಾಡುವಂಥ ಏಕೈಕ ದೇವತೆ ಅದು ಆಂಜನೇಯ ಸ್ವಾಮಿ. ಎಲ್ಲರ ಬದುಕಿಗೂ ಕೂಡ ಆಂಜನೇಯ ಸ್ವಾಮಿ ಎಲ್ಲ ಧರ್ಮೀಯರು ಆಚರಣೆ ಮಾಡುವಂಥ ದೇವತೆ ಆಂಜನೇಯ ಸ್ವಾಮಿ. ಅಂಥ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ಇಡೀ ಸಮಾಜದ ಹಿರಿಯರು ಎಲ್ಲರೂ ಸೇರಿಕೊಂಡು ಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥದ್ದು. ಅಂಥ ಮಡಿವಾಳ ಮಾಚಿದೇವ 12ನೇ ಶತಮಾನದಲ್ಲಿ ಈ ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನು
ತಿದ್ದಿ ಸಮಾಜವನ್ನು ಸರಿದಾರಿಗೆ ತರೆದಿರ್ತಕ್ಕಂಥ ಏಕೈಕ ಶರಣ ಸಂತ ಮಹಾತ್ಮ ಮಡಿವಾಳ ಮಾಚಿದೇವ ಅಂತ ಹೇಳ್ಬೇಕಾಗ್ತದೆ. ಅಂಥ ಮಾಚಿದೇವರ ಪುಣ್ಯತಾಣದಲ್ಲಿ ಎಲ್ಲ ಕಡೆ ಎಲ್ಲ ಧರ್ಮದ ಮಠಗಳು, ಎಲ್ಲ ಧರ್ಮೀಯರು ಆಚರಣೆ ಮಾಡುವಂಥ ಗುರುಪೀಠಗಳಿದ್ದರೆ ಕಲಬುರಗಿ ಊರೊಳಗೆ ಬಹಳ ದಿವಸದಿಂದ ವಂಚಿತವಾಗಿರುವಂಥ ಈ ಸಮಾಜಕ್ಕೆ ಇವತ್ತು ಇಲ್ಲೊಂದು ನೆಲೆ ಆಗಿರ್ತಕ್ಕಂಥದ್ದು, ಇಲ್ಲೊಂದು ಆಶ್ರಮ ಪುಣ್ಯ ಸ್ಥಾನ ಆಗಿರ್ತಕ್ಕಂಥದ್ದು ಬಹಳ ಖುಷಿ ಕೊಡುವಂಥದ್ದು. ಆ ಮುಂದಿನ ಬರುವ ದಿನಮಾನದಲ್ಲಿ ಇವತ್ತು ಪೂಜ್ಯ ಮಹಾಪ್ಪ ಅವರದಾರೆ, ನೀಲಕಂಠರ ಮೂಲಿಗೆ ಅವರದಾರೆ. ಈ ಸಮಾಜಕ್ಕೆ ಇಲ್ಲೆಲ್ಲ ಯಾವುದೋ ಅನಾನುಕೂಲತೆಯಿಂದ ಕೂಡಿರುವಂಥ ಈ ಜಾಗದಲ್ಲಿ ಮುಂದಿನ ದಿನಮಾನದಲ್ಲಿ ಈ ಜಾಗದಲ್ಲಿ ಈ ಪುಣ್ಯ ನೆಲದಲ್ಲಿ ಒಂದು ಸುಂದರವಾದ ಮಂದಿರ ಮತ್ತು ಇಲ್ಲೊಂದು ಎಲ್ಲ ಜನರಿಗೆ ಅನುಕೂಲ ಆಗುವಂಥ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಆದರೆ ಈ ಭಾಗದ ಜನರಿಗೆ ಭಾಳಷ್ಟು ಅನುಕೂಲತೆಯನ್ನು ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಕೇವಲ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಇಲ್ಲೊಂದು ಖುಲ್ಲ ಜಾಗ ಇಟ್ಕೊಂಡು ನಮ್ಮದು ಮಠ ಅದ, ನಮ್ಮ ಜಾಗ ಅದ ಅನ್ಕೋತ ಕುಂತ್ರೆ ಅದು ಸಾಲದು. ಎಲ್ಲ ಸಮಾಜದ ಹಿರಿಯರು ಕೈ ಜೋಡಿಸಿ ಮತ್ತು ನಮ್ಮ ರಾಜಕೀಯ ಗಣ್ಯರನ್ನು ಕೂಡ ನಿಮ್ಮ ಜೊತೆ ಇದ್ದಿರ್ತಾರೆ. ಬರುವ ದಿನಮಾನದಲ್ಲಿ ಸ್ವಲ್ಪ ದಿವಸದಲ್ಲಿ ಇಲ್ಲಿ ಸುಂದರವಾದ ಒಂದು ಕಟ್ಟಡದ ನಿರ್ಮಾಣವನ್ನು ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಬಳಿಕ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರು ಉತ್ಸವದ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಮಡಿವಾಳ ಮಾಚಿದೇವರ ಪುಣ್ಯಧಾಮದಲ್ಲಿ ಆಂಜನೇಯ ಸ್ವಾಮಿ ಮತ್ತು ನವಗ್ರಹ ಮೂರ್ತಿ ಪ್ರತಿಷ್ಠಾಪನೆಯ ಒಂದು ಕಾರ್ಯಕ್ರಮ. ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದಂಥ ಚಿತ್ರದುರ್ಗದ ಸ್ವಾಮೀಜಿಗಳು, ಸರಡಿಗೆಯ ಅಪ್ಪಾಜಿಯವರ ಮತ್ತು ಅವರ ಸ್ವಾಮೀಜಿಯವರ ಪಾದಕಮಲಗಳಿಗೆ ಕೋಟಿ ಕೋಟಿ ಪ್ರಣಾಮವನ್ನು ಸಲ್ಲಿಸುತ್ತಾ, ಈಗಾಗಲೇ ಸ್ವಾಮೀಜಿಯವರು ಹೇಳಿದ್ರು ಈ ಸ್ಥಳದಲ್ಲಿ ಒಂದು ಭವನ ನಿರ್ಮಾಣ ಆಗಬೇಕಂಥೇಳಿ. ಮಹಾನಗರ ಪಾಲಿಕೆಯಿಂದ ನಾನು ಮಹಾಪೌರನಾಗಿ ಪ್ರಥಮ ಬಾರಿಗೆ ಮಹಾಪೌರನಾಗಿ ಈ ಸ್ಥಳದಲ್ಲಿ ಆಗಮಿಸಿದ್ದೇನೆ. ಮಹಾನಗರ ಪಾಲಿಕೆಯಿಂದ ಇಲ್ಲಿವರೆಗೆ ಈ ಒಂದು ಸಮುದಾಯ, ಸಣ್ಣ ಸಮುದಾಯ, ಈ ಭಾಗದಲ್ಲಿ ಮಡಿವಾಳ ಸಮುದಾಯ ಅಂದರೆ ಸಣ್ಣ ಸಮುದಾಯ, ಇತ್ತೀಚೆಗೆ ಒಂದು 10 ವರ್ಷಗಳಲ್ಲಿ ಇವರು ಸಂಘಟಿತರಾಗಿ ಏನೋ ಒಂದು ಸಾಧನೆಗಳು ಮಾಡ್ತಾ ಬಂದಿದ್ದಾರೆ. ಆ ಸಾಧನೆ ಮತ್ತು ಸಂಘಟನೆಗೆ ನಾನು ಸದಾ ಬೆಂಬಲಿತನಾಗಿ ನಿಲ್ತೀನಿ. ಇವರೆಲ್ಲ ಬೇರೆ ಯಾರೂ ಅಲ್ಲ. ಬಹುಶಃ ನನಗೆ ಸುಮಾರು 40 ವರ್ಷಗಳಿಂದ ಈ ಸಮಾಜದ ಒಂದು ಸಂಬಂಧ ಇದೆ. ಯಾಕಂದರೆ ನಾನು ಇವರ ಜೊತೆಯಲ್ಲಿ ಒಡನಾಟದಲ್ಲಿ ಬೆಳೆದವನು. ಈ ಹಿಂದಿನ ಎಲ್ಲ ನಮ್ಮ ರೇವಣ ಸಿದ್ದಪ್ಪ ಅವರು, ನಮ್ಮ ರವಿ ಅವರು ಎಲ್ಲ ಈ ಸಮಾಜ ಪ್ರತಿಯೊಬ್ಬರು ಸಹಿತ ನನ್ನನ್ನು ಅಣ್ಣ ತಮ್ಮದ್ರ ಸಹಿತ ಆ ರೀತಿ ನೋಡ್ಕೊಂಡು ಬಂದಿದ್ದಾರೆ. ನಾನು ಅದೇ ರೀತಿ ಅವ್ರ ಜೊತೆಯಲ್ಲಿ ಬೆಳೆದಿದ್ದೀನಿ. ಈ ನನ್ನ ಅಧಿಕಾರಾವಧಿಯಲ್ಲಿ ನನ್ನಿಂದ ಏನು ಸಾಧ್ಯ ಆಗುತ್ತೆ, ಮಹಾನಗರ ಪಾಲಿಕೆಯಿಂದ ಏನೆಲ್ಲ ಸಿಗಬಹುದು ಅದನ್ನೆಲ್ಲ ಇವ್ರಿಗೆ ನಾನು ಒದಗಿಸ್ತೀನಿ ಅಂಥೇಳಿ ಈ ಮುಖಾಂತರ ಹೇಳುತ್ತಾ, ಮತ್ತು ಇವ್ರ ಜೊತೆಯಲ್ಲಿ ನಾನು ಯಾವಾಗಲೂ ಇರ್ತೀನಿ. ಇವರ ಹೆಗಲಿಗೆ ಹೆಗಲು ಕೊಟ್ಟು ನಾನು ಇವ್ರ ಜೊತೆ ಸಾಕ್ತೀನಿ ಅಂಥೇಳಿ ಇಲ್ಲಿ ಹೇಳುತ್ತಾ, ಇಲ್ಲಿ ಕರೆಸಿ ನನ್ನನ್ನು ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಮಸ್ಕರಿಸಿ ಸಮಾರಂಭದ ಅಧ್ಯಕ್ಷತೆ ಮಡಿವಾಳ ಸಮುದಾಯದ ಅಧ್ಯಕ್ಷ ಮಡಿವಾಳಪ್ಪ ಎಸ್ ಮಡಿವಾಳ್ ಅವರು ವಹಿಸಿಕೊಂಡಿದ್ದರು. ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮೂಲ್ಗೆ, ಜಿಲ್ಲಾಧ್ಯಕ್ಷ ವಿಠಲ್ ಮಡಿವಾಳ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಖೇಣಿ ರಂಜೋಳ್, ಮುಖಂಡರಾದ ಶಿವಪುತ್ರಪ್ಪ ಮಲ್ಲಾಬಾದ್ಕರ್, ರವಿ ಅಗಸರ್, ವಿಜಯಕುಮಾರ್ ಕೊಂಡಂಪಳ್ಳಿ, ವಿಠಲ್ ದುಧನಿ, ರವಿಕುಮಾರ್ ಶಾಪೂರ್ಕರ್, ಅಂಬರೇಶ್ ಬಡಿವಾಳ್, ರೇಣುಸಿದ್ದಪ್ಪ ಮಡಿವಾಳ್ ಸೇರಿದಂತೆ ತಾಲೂಕಾ ಮಡಿವಾಳ ಸಂಘದ ಪದಾಧಿಕಾರಿಗಳು, ಮಡಿವಾಳ ಸಮಾಜದ ಮುಖಂಡರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ನಗರದ ಕೋಶಗಿ ಕಲ್ಯಾಣ ಮಂಟಪದಲ್ಲಿ ಭಾರತ ಸ್ವಾತಂತ್ರ್ಯ ಮತ್ತು ಕೂಲಿಕಾರರು ಎಂಬ ವಿಷಯದ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಏರ್ಪಡಿಸಲಾಗಿತ್ತು. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ವಿಚಾರ ಸಂಕಿರಣ ಸಮಾರಂಭವನ್ನು ರಾಜ್ಯಸಭಾ ಸದಸ್ಯರು ಹಾಗೂ ಅಖಿಲ ಭಾರತ ಕೃಷಿ ಕೂಲಿಕಾರರ ಸಂಘದ ಜಂಟಿ ಕಾರ್ಯದರ್ಶಿಯಾದ ವಿ ಶಿವದಾಸನ್ ಅವರು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. Dear friends and comrades, here we are discussing the issues of freedom and the agriculture, peasants and agriculture workers, and the role of the movement of independence. We are here with various slogans for the development of our society. The peasants and agriculture workers in India has given huge contribution
to the movement of independence. They have now also they have keeping the spirit of the movement. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೃಷಿ ಕೂಲಿಕಾರರ ಪಾತ್ರ ಹಾಗೆ ರೈತರ ಪಾತ್ರದ ಬಗ್ಗೆ ಇವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೃಷಿ ಕೂಲಿಕಾರರು ಮತ್ತು ರೈತರು ಬಹಳ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿದ್ದಾರೆ. ಇದರಲ್ಲಿ ಮುಖ್ಯವಾದ ಅಂಶ ಏನಪ್ಪ ಅಂತಂದರೆ, ಇವತ್ತಿಗೂ ಕೂಡ ಆ ಸ್ವಾತಂತ್ರ್ಯತೆಯನ್ನು, ಅದರ ಒಂದು ಕಿಚ್ಚನ್ನು ಇವತ್ತೂ ಕೂಡ ಹರಡ್ತಾ ಇರತಕ್ಕಂಥದ್ದು ರೈತರು ಮತ್ತು ಕೂಲಿಕಾರರೇ. ಸೊ ಹಾಗಾಗಿ ನಿಜವಾದ ಸ್ವಾತಂತ್ರ್ಯ ಅಂದರೆ ಏನು, ಅದರ ಅರ್ಥ ಅಂದರೆ ಏನು ಅಂತೇಳಿ ನಾವು ತಿಳ್ಕೊಳ್ಳೋದಿದ್ದೇವೆ. ಒಂದು ಅರ್ಥ ರಾಜಕೀಯವಾದಂಥ ಸ್ವಾತಂತ್ರ್ಯ, ಬ್ರಿಟಿಷರನ್ನು ಭಾರತದಿಂದ ಒಗ್ಗೂಡಿಸ್ತಕ್ಕಂಥದ್ದು, ಬ್ರಿಟಿಷರಿಂದ ಭಾರತ ದೇಶವನ್ನು ಮುಕ್ತಿ ಮಾಡ್ತಕ್ಕಂಥದ್ದು ನಮ್ಮ ಒಂದು ರಾಜಕೀಯವಾದಂಥ ಒಂದು ಸ್ವಾತಂತ್ರ್ಯವಾಗಿ ಆವಾಗ ಪರಿಗಣಿಸಿ. Teachers the character of the freedom movement and the contributions of peasants and workers. So, and the question, what is the freedom? That also created new questions and answers. One of the poets has written a poem. He asks us about the freedom, and he has given the answer. What is the meaning of the freedom? Then he continued, a man living without food, then the freedom means the food. A man living without shelter. ಒಬ್ಬ ಕವಿ ಹೀಗೆಂದು ಹೇಳ್ತಾರೆ, ಯಾವುದೇ ಒಬ್ಬ ಮನುಷ್ಯ ಆಹಾರ ಇಲ್ಲದೆ ಹಸುವಿನಿಂದ ಇದ್ದಾನೆ ಅಂತಂದರೆ ಆಹಾರ ಅಂತಕ್ಕಂಥದ್ದು ಸ್ವಾತಂತ್ರ್ಯ. ಯಾವುದೇ ಒಬ್ಬ ಮನುಷ್ಯ ಒಂದು ಸೂರು ಇಲ್ಲದೆ ಇದ್ದಾನೆ ಅಂತಂದರೆ, ಅಂದರೆ ಒಂದು ಮನೆ ಒಂದು ಸೂರು ಇಲ್ಲದೆ ಇದ್ದಾನೆ ಅಂತಂದರೆ ಆ ಸೂರು ಅಂತಕ್ಕಂಥದ್ದು ಸ್ವಾತಂತ್ರ್ಯ. ಯಾವುದೇ ಒಬ್ಬ ಮನುಷ್ಯ ಹಾಕಲಿಕ್ಕೆ ಬಟ್ಟೆ ಇಲ್ಲ ಅಂತಂದರೆ ಆ ಬಟ್ಟೆ ಅಂತಕ್ಕಂಥದ್ದು ಸ್ವಾತಂತ್ರ್ಯ. ಇದು ಕವಿಯ ಅರ್ಥದಲ್ಲಿ ಸ್ವಾತಂತ್ರ್ಯ. ಬಳಿಕ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ನಿವೃತ್ತ ನ್ಯಾಯಾಧೀಶರಾದ ಜಿಕೆ ಗೋಖಲೆ ಹಾಗೂ ಭೀಮಶೆಟ್ಟಿ ಎಂಪಳ್ಳಿ ಅವರು ಮಾತನಾಡಿದರು. టైం 2 అవుతుంది, మీకు అందరికీ ఆకలి అవుతుంది అనుకుంటున్నాను. సమయం 2 గంటೆ ಆಗ್ತಾ ಇದೆ, ನಿಮ್ಮೆಲ್ಲರೂ ಹಸಿರಾಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ఆకలి అవుతుందా? ಹಸಿರಾಗ್ತಾ ಇದೆಯಾ? లేదు ఆకలి లేదా? ಹಸಿರಾಗ್ತಾ ಇಲ್ವಾ? మీకు అందరికీ మీటింగ్ అయిన తర్వాత మంచి భోజనం పెడతారు. ನಿಮಗೆಲ್ಲರಿಗೂ ಈ ಸಮಾವೇಶ, ಈ ಸಭೆ ನಂತರ ಒಳ್ಳೆ ಊಟ ಇದೆ. పోయిన నెల 23వ తారీఖున నిర్మల్ సీతారామన్ గారు పార్లమెంట్లో బడ్జెట్ ప్రవేశపెడుతూ ఒక మాట అన్నారు. ఏమిటనంటే, ఆహారం అని అంటే అర్థం అన్నము కూరలే కాదు, ఆహారం అని అంటే నాణ్యమైన ఆహారం అంటే మాంసం ఉండాలి, కూరగాయలు ఉండాలి, కోడిగుడ్లు ఉండాలి, పాలు ఉండాలి, ఆకుకూరలు ఉండాలి. అదే మంచి భోజనం. ఆ భోజనం పెట్టాలని నిర్మల సీతారామన్ గారు అన్నారు. ಕಳೆದ ತಿಂಗಳು 21ನೇ ತಾರೀಕು ದೇಶದ ಆರ್ಥಿಕ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನನ್ನು ಮಂಡನೆ ಮಾಡಿದ್ದಾರೆ. ಆ ಬಜೆಟ್ನ ಮಂಡನೆ ಮಾಡಿದ ಸಂದರ್ಭದಲ್ಲಿ ಆಹಾರ ಅಂದರೆ ಕೇವಲ ತರಕಾರಿ ಮತ್ತು ಅನ್ನ ಅಲ್ಲ, ಆಹಾರ ಅಂದರೆ ಅತ್ಯಂತ ಶುದ್ಧತೆಯಿಂದ ಕೂಡಿರ್ತಕ್ಕಂಥ ಅನ್ನ ಮತ್ತು ತರಕಾರಿ, ಬೇಕಾಗಿರ್ತಕ್ಕಂಥ ಪೋಷಕಾಂಶ ಎಲ್ಲ ಇರ್ತಕ್ಕಂಥ ಒಂದು ಆಹಾರವನ್ನು ಸಿಗ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. అలాంటి ఆహారం మనం తినగలుగుతున్నామా? ಅಂತ ಆಹಾರ ನಾವು ತಿನ್ನಲಿಕ್ಕೆ ಆಗ್ತಾ ಇದೆಯಾ? తినగలుగుతున్నామా లేదా? ಅಂತ ಆಹಾರ ತಿಂತಾ ಇದ್ದೇವಾ? లేదు. ಇಲ್ಲ. ఎందుకనంటే ధరలు ఎలా పెరుగుతున్నాయో మీకు అందరికీ తెలుసు. ಯಾಕಂದ್ರೆ ಬೆಲೆ ಆಗ್ತಾ ಇದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. మనం వాడేటటువంటి నిత్యావసర వస్తువుల ధరలన్నీ గతం కంటే రెట్టింపు అయ్యాయి. ನಾವು ದಿನನಿತ್ಯ ಉಪಯೋಗಿಸ್ತಕ್ಕಂಥ ಆಹಾರ ವಸ್ತುಗಳೆಲ್ಲ ದುಪ್ಪಟ್ಟಾಗಿದೆ. ಕೃಷಿ ಕೂಲಿಕಾರರ ಸ್ಥಿತಿಗತಿ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ.
ಕೂಲಿಕಾರರ ಜೀವನದ ಬಗ್ಗೆ, ಅವ್ರ ಕುಟುಂಬದ ನಿರ್ವಹಣೆ ಬಗ್ಗೆ ಮಾತಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಇವತ್ತು ಎಷ್ಟೋ ಮಂದಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಅರ್ಧದಷ್ಟಿರುವ ಕೂಲಿಕಾರರ ಬದುಕಿನ ಬಗ್ಗೆ ಸರ್ಕಾರಗಳು ಚೆಲ್ಲಾಟ ಆಡ್ತವೆ. ಏನೇನೋ ಯೋಜನೆಗಳು ತರ್ತವೆ, ತನ್ನ ಕೇಸಿ ಚುನಾವಣೆಯಲ್ಲಿ ಗೆಲ್ಲೋದು ಹೋಗೋದು ಮೋಸನೇ ಮಾಡ್ತಾ ಇದ್ದಾವೆ ಕೂಲಿಕಾರರು. ಹೀಗಾಗಿ ಇವತ್ತು 75 ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡುವ ಸಂದರ್ಭದಲ್ಲಿ ಕೂಲಿಕಾರರ ಪರಿಸ್ಥಿತಿ ಏನಿದೆ ಇಂದು ನಾನು ನೋಡಿದೆ. ನಾವು ಸಣ್ಣದಿರ್ಲಕ್ಕ ಎಷ್ಟು ಕೂಲಿ ಇತ್ತಂದ್ರೆ ಬಾರಣೆ ಅಂತಿರೋದು, 8 ಅಲ್ಲ ಬಾರಣೆ, 8 ಹೆಣ್ಮಕ್ಳಿಗೆ ಅಷ್ಟು ಕೂಲಿ ಇತ್ತು. ಅವಾಗ ಸುಖ ಇತ್ತು. ಕೂಲಿ ಕಡಿಮೆ ಇದ್ರೂ ಕೂಡ ಐಷಾರಾಮದಾಗಿದ್ದರು ಜನ. ಇವತ್ತು ಕೂಲಿ ಹೆಚ್ಚಳ ಆಗದ. ಕೂಲಿ ನಾವು ಸರ್ಕಾರದಿಂದ ಇಷ್ಟು 300 ರೂಪಾಯಿ ಕೊಡ್ಲತ್ತೇವೆ ಅಂತ ಹೇಳಿದ್ರು ಕೂಡ ಆ 300 ಎದಕ್ಕೆ ಸಾಕಾಗ್ತಾ ಇಲ್ಲ. ಬರ್ತಾ ಬರ್ತಾ 1 ರೂಪಾಯಿ ಆಯಿತು, 2 ರೂಪಾಯಿ ಆಯಿತು, ಕೂಲಿ ಹೆಚ್ಚಳ ಆಗ್ತಾ ಬಂತು. ಆದರೆ ಎಲ್ಲ ಬೆಲೆಗಳು 100ಕ್ಕೆ 100 ಪಟ್ಟು ದುಬಾರಿಯಾಗಿ ಕೂಲಿಗಾರ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲಂಥ ಪರಿಸ್ಥಿತಿ ಈಗ ಗ್ರಾಮೀಣ ಪ್ರದೇಶದಲ್ಲಿ. ಸಮಾರಂಭದಲ್ಲಿ ಬಿ ವೆಂಕಟ್, ಜಿಎನ್ ನಾಗರಾಜ್, ಚಂದ್ರಪ್ಪ ಹೊಸ್ಕೇರ, ಕೆ ನೀಲಾ, ಎಂ ಪುಟ್ಟಮಾದಯ್ಯ, ಮಲ್ಲಮ್ಮ ಕೋಡ್ಲಿ, ಮೇಘರಾಜ್ ಕಠಾರೆ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಬಾಂಗ್ಲಾದೇಶ ಹಿಂದೂಗಳ ರಕ್ಷಣೆಗೆ ಭಾರತ ಸರ್ಕಾರ ಮುಂದಾಗಬೇಕು. ಬಜರಂಗ್ ದಳದ ಅಧ್ಯಕ್ಷ ವಿಜಯ್ ಕುಮಾರ್ ಒತ್ತಾಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬಾಂಗ್ಲಾದೇಶದ ಗಲಭೆಯಲ್ಲಿ ಸಿಲುಕಿಕೊಂಡಿರುವ ಹಿಂದೂಗಳ ರಕ್ಷಣೆಗೆ ಭಾರತ ಸರ್ಕಾರ ಮುಂದಾಗಬೇಕು ಎಂದು ರಾಷ್ಟ್ರೀಯ ಬಜರಂಗ ದಳದ ಅಧ್ಯಕ್ಷ ವಿಜಯ್ ಕುಮಾರ್ ಕದ್ದರ್ಗಿ ಮನವಿ ಮಾಡಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಾಂಗ್ಲಾದೇಶ ಗಲಭೆಯಲ್ಲಿ ಹಿಂದೂಗಳ, ಬೌದ್ಧರ ಮೇಲೆ ಹಲ್ಲೆ ಹಾಗೂ ಸಂಸ್ಥೆಗಳು, ಆಸ್ತಿಪಾಸ್ತಿಗಳ ಜಿಹಾದಿಗಳು ಧ್ವಂಸ ಮಾಡಿದ್ದಾರೆ. ಬಾಂಗ್ಲಾ ಹಿಂದೂಗಳು, ಬೌದ್ಧ ಧರ್ಮೀಯರ ಸಂಕಷ್ಟದಲ್ಲಿದ್ದು ಭಾರತ ಸರ್ಕಾರ ಮಧ್ಯ ಪ್ರವೇಶಿಸಿ ಬಾಂಗ್ಲಾ ಹಿಂದೂಗಳು ಹಾಗೂ ಬೌದ್ಧ ಧರ್ಮದ ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಹಿಂದೂಗಳ ಕಗ್ಗೊಲೆ ಮತ್ತು ಮಹಿಳೆಯರ ಮತ್ತು ಮಕ್ಕಳ ಅತ್ಯಾಚಾರ ಮತ್ತು ಹತ್ಯೆಯನ್ನು ಅಲ್ಲದೆ ಇಡೀ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನು ಸಂಪೂರ್ಣವನ್ನು ಧ್ವಂಸ ಮಾಡಿದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಅದು ನಮ್ಮ ಬಾಂಗ್ಲಾದೇಶ ನಮ್ಮ ಇರ್ತಕ್ಕಂಥ ಒಂದು ಭಾಗ. ಅದರ ಗೋಸ್ಕರವಾಗಿ ನಮ್ಮ ಹಿರಿಯರಾದ ಕವಿಗಳು ಒಂದು ಒಳ್ಳೆಯ ಒಂದು ಹಾಡವನ್ನು ಹಾಡಿದರು. ಆ ಹಾಡ ಯಾವುದು ಅಂತಂದರೆ ಇದು, ಓ ತಾಯಿ ಎನ್ನ ರವೀಂದ್ರ ಠಾಕೂರ್ನಾಥರು ಓ ತಾಯಿ ಎನ್ನ ಸೋನಾರ್ ಗೀತೆ ಅಂತ ಅವರು ಚೆನ್ನಾಗಿ ಹೇಳಿದರು. ಅಂಥ ಹಾಡಿದಂಥ ದೇಶ ಅದಕ್ಕೆ ನಡೆಸಿಕೊಂಡು ಹೋಗುವಂಥ ಹಾಕಿಕೊಟ್ಟವನ್ನು ಮಾರ್ಗವನ್ನು ಇರ್ತಕ್ಕಂಥ ನಮ್ಮ ಸಮಾಜಕ್ಕೆ ಅಲ್ಲಿ ಇರ್ತಕ್ಕಂಥ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಕೆಲವು ಜಿಹಾದಿ, ಇಸ್ಲಾಮಿಕ್ ಮತ್ತು ಜಿಹಾದಿಯ ಪ್ರವೃತ್ತಿ ಹೊಂದಂಥ ಆತಂಕವಾದಿಗಳ ಒಂದು ಗ್ರೂಪ ನಮ್ಮ ಕೇವಲ ಹಿಂದೂಗಳ ಮೇಲೆ ಒಂದು ಟಾರ್ಗೆಟ್ ಮಾಡಿ ಹತ್ಯೆ ಮಾಡುವಂಥ ಪ್ರಸಂಗ ನೇರವಾಗಿ ನಡೀತಾ ಇದೆ. ಸ್ವತಂತ್ರ
ನಮ್ಮ ಸ್ವತಂತ್ರ ಸಮಯಕ್ಕಿಂತ ಮುಂಚೆ ಅಲ್ಲಿ ಇರ್ತಕ್ಕಂಥ ಹಿಂದೂಗಳ 38% ಇತ್ತು. ಈಗ ಕೇವಲ 10% ಸಹಿತ ಇಲ್ಲ. ಅಲ್ಲಿ ಅಷ್ಟೊಂದು ಜನರನ್ನು ಹತ್ಯೆ ಮಾಡುವುದು ಅಷ್ಟೇ ಅಲ್ಲ, ಒಂದು ವಿಚಿತ್ರವಾದ ಕ್ರೂರ ನೀತಿಯಲ್ಲಿ ಇವತ್ತು ಆ ಹಿಂದೂ ಸಮಾಜದ ಮೇಲೆ ಅತ್ಯಾಚಾರವನ್ನು ನಡೀತಾ ಇದೆ. ಆ ಅತ್ಯಾಚಾರವನ್ನು ನೋಡಿದರೆ ಯಾರೂ ಸಹಿಸುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಇಡೀ ನಮ್ಮ ಭಾರತ ದೇಶ ಸರ್ಕಾರವಾಗಿರ್ಬೋದು, ವಿಶ್ವದ ಜನತೆ, ಕೆಲವೊಂದು ದೇಶಗಳು ಸಹಿತ ಕಣ್ಣು ಮುಚ್ಚ ಮೂಕಪೇಕ್ಷವಾಗಿ ಕಾಣ್ತಾ ಇರುವುದು ದೂರದೃಷ್ಟಕರ ಸಂಗತಿ. ಇವತ್ತು ಅದೇ ಪರಿಸ್ಥಿತಿ ಭಾರತದಲ್ಲಿ ಆದರೆ ಇಡೀ ಜಗತ್ತನ್ನೇ ಒಂದು ಅಲ್ಲೋಲ ಕಲ್ಲೋಲ ಅಂತಕ್ಕಂಥ TV ಮಾಧ್ಯಮದಲ್ಲಿ ಒಂದು ಪ್ರಚಾರವಾಗ್ತಾ ಇತ್ತು. ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಯಾವ ಥರ ಇದ್ದಾರೆ ಅಂತಕ್ಕಂತ ಹೇಳಿದರು, ಇವತ್ತು ನಾವು ಸಾಯ್ತೀವೋ ನಾಳೆ ಸಾಯ್ತೀವೋ ಅನ್ನುವಂಥ ಸ್ಥಿತಿಯಲ್ಲಿ ಇವತ್ತು ಅಲ್ಲಿ ಬದುಕ್ತಾ ಇದ್ದಾರೆ. ಭಾರತ ಸರ್ಕಾರ ಪೂರ್ಣ ಒಂದು ನಿಷ್ಕ್ರಿಯಾಗಿ ಕುಳಿತಿದಂಥದ್ದು ಗೊತ್ತಾಗ್ತಾ ಇಲ್ಲ. ಯಾವ ಥರವಾಗಿ ಕೆಲಸವನ್ನು ಆ ಜನರಿಗೆ ಬದುಕಿಸುತ್ತಾರೆ ಅಂತಕ್ಕಂಥದ್ದು ಅನ್ನೋ ವ್ಯವಸ್ಥೆಯನ್ನು ಮಾಡ್ತಾರೋ ಅನ್ನುವುದೊಂದು ಒಂದು ಭರೋಸವೂ ಇಲ್ಲ, ಮಾಡ್ತಾರೆ ಅನ್ನುವುದು ವಿಶ್ವಾಸವೂ ಇಲ್ಲ ಅಂತ ಸ್ಥಿತಿಯಲ್ಲಿ ನಾವು ಈಗ ಕಾಣ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಇರಬೇಕಾದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕೆಲವು ವಿದ್ಯಾಮಾನಿಗಳು ಇದರ ಬಗ್ಗೆ ಚಕಾರ ಶಬ್ದವನ್ನು ಎತ್ತಾ ಇಲ್ಲ. ಕೆಲವು ವರ್ಷಗಳ ಹಿಂದೆ ಇದೇ ಪರಿಸ್ಥಿತಿ ಅಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂಥದ್ದು. ಹಿಂದೂಗಳ ದೇವಸ್ಥಾನ ಮತ್ತು ಬೌದ್ಧರ ಮೂರ್ತಿಯನ್ನು ಒಡೆಯುವರು, ಆದರೆ ಒಡಲಿಕ್ಕೆ ಬರಲಾದ ಸಂದರ್ಭದಲ್ಲಿ ಸಹಿತ ಬೋಲ್ಡರ್ ಹಚ್ಚಿ ಒಡೆದರು. ಆದರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ವ್ಯಕ್ತಿ ಕಟ್ಟಂಥ ಶಬ್ದವನ್ನು ಖಂಡಿಸುವಂಥ ಪ್ರಯತ್ನ ಮಾಡಲಿಲ್ಲ. ಅಂದಿನ ಮನಮೋಹನ್ ಸರ್ಕಾರ ಇರ್ಬೋದು, ಇಂದಿನ ಮೋದಿ ಸರ್ಕಾರ ಇರ್ಬೋದು, ಆದರೆ ಹಿಂದೂ ಸಮಾಜಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳು ಸೂಕ್ತವಾದ ನಿರ್ಣಯ ತೆಗೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಯಾಕೆ ಇಲ್ಲ ಅಂತಕ್ಕಂಥದ್ದು ನನ್ನೊಂದು ಪ್ರಶ್ನೆ ಇದೆ. ವಿದೇಶದಲ್ಲಿ ಯಾವುದೇ ಒಂದು ಹಲ್ಲೆ ಆದರೆ, ಯಾವುದೇ ಒಂದು ಇನ್ನಿತರ ಸಮಾಜಕ್ಕೆ ಹಲ್ಲೆ ಆದರೆ ಸಂಪೂರ್ಣ ವಿಶ್ವ ಮಾನವನ ಆಯೋಗ, ಅದು ಯಾವುದೋ ಅಂತಾರಲ್ಲ, ಯಾವುದೋ ಆಯೋಗ, ಮಾನವನ ಆಯೋಗ ಬರ್ತದೆ. ಇವತ್ತು ಮಾನವ ಆಯೋಗ ಎಲ್ಲಿದೆ? ನಮ್ಮ ದೇಶದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಚಿಟ್ಟಗಡೆ ಮಾನವನ ಆಯೋಗ ಎಲ್ಲಿ ಮಲ್ಕೊಂಡಿದ್ದಾರೆ ಮಾನವನ ಆಯೋಗದವರು? ನಮ್ಮ ದೇಶದಲ್ಲಿ ಪ್ರತಿನಿತ್ಯ ಮಾನವ ಆಯೋಗದ ಹೇಳಿಕೆ ಬರ್ತಾ ಇದೆ. ಇವತ್ತು ಮಾನವ ಆಯೋಗ ಎಲ್ಲಿ ಮಲ್ಕೊಂಡಿದ್ದಾರೆ? ಬಾಂಗ್ಲಾದೇಶದ ಸಂಪೂರ್ಣ ಹಿಂದೂಗಳ ಹತ್ಯೆ ಆಗ್ತಾ ಇದೆ. ಭಾರತ ಸರ್ಕಾರಕ್ಕೆ ನಾನು ಮತ್ತೆ ಆಗ್ರಹ ಮಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ದೇಶದಲ್ಲಿ 3 ಕೋಟಿ ಜಿಹಾದ್ ಇಸ್ಲಾಂ, ಸ್ಪೆಷಲ್ ಜಿಹಾದ್ ಇಸ್ಲಾಮಿ ಆತಂಕವಾದಿ ಬಾಂಗ್ಲಾದೇಶಿಯರೇ ಇದ್ದಾರೆ ಅಂತಕ್ಕಂಥ ರಿಪೋರ್ಟ್ ಇದೆ. ಭಾರತ ದೇಶಕ್ಕೆ ರಿಪೋರ್ಟ್ ಇದೆ. ಸುಮಾರು 15-20 ವರ್ಷದಿಂದ ರಿಪೋರ್ಟ್ ಇದೆ. ಇನ್ನೂವರೆಗೆ ಯಾವುದೇ ಒಂದು ಬಾಂಗ್ಲಾದೇಶವನ್ನು ಹೊರಗೆ ಹಾಕಲಿಲ್ಲ. ಇವತ್ತು ಪರಿಸ್ಥಿತಿ ಹೇಗೆ ಇದೆ? ಬಾಂಗ್ಲಾದೇಶದ ಬಂದಂಥ ವ್ಯಕ್ತಿಗಳನ್ನು ಒಬ್ಬರಿಗೆ ಇನ್ನೂವರೆಗೆ ಹೊರಗೆ ಹಾಕುವಂಥ ಸ್ಥಿತಿಯಲ್ಲಿ ಇಲ್ಲ. ಯಾವ ಸರ್ಕಾರ ಇದೆ ಸ್ವಾಮಿ? ಭಾರತ ಸರ್ಕಾರದಲ್ಲಿ ಯಾವುದೇ ಸರ್ಕಾರ ಮಾಡಿದರೆ ಆತಂಕವಾದಿಗಳ ಪರವಾಗಿ, ಹಿಂದೂಗಳ ಪರವಾಗಿ ಯಾವುದೂ ಇಲ್ಲ. ಹೀಗಾದರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳ ಆಲೋಚನೆ ಏನು ಅನ್ನುವಂಥದ್ದು ಯೋಚನೆ ಮಾಡಬೇಕಾಗುತ್ತ ಪ್ರಸಂಗ ಒದಗುತ್ತದೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಮಲ್ಲಿಕಾರ್ಜುನ್ ಅಡಾನಿ, ಕಿಶನ್ ರಾವ್ ಕುಲಕರ್ಣಿ, ವೀರೇಸಾ ಖಸ್ತಿ, ನಾಗರಾಜ್ ಮೂರ್ಗೋಡ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಡಿವಾಳ ಮಾಚಿದೇವ ನಗರದಲ್ಲಿ ಪಂಚಮೂರ್ತಿಗಳ ಪ್ರಾಣ ಪ್ರತಿಷ್ಠಾನ. ನಗರದಲ್ಲಿ ಭಾರತ ಸ್ವಾತಂತ್ರ್ಯ ಮತ್ತು ಕೂಲಿಕಾರರು ಎಂಬ ವಿಷಯದ ಕುರಿತು ರಾಜ್ಯ ಮಟ್ಟದ ವಿಚಾರಗೋಷ್ಠಿ ಆಯೋಜನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ.
ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.